ಮುಂದೆ ಒಂದಿನ ಪ್ರೀತಿ ಜಾಸ್ತಿಯಾಗಿ ಅವನ ಗಂಡ ಅಂತ ಒಪ್ಕೊಂಡ್ರೆ ಏನ್ ಮಾಡ್ತೀಯ? ಅವನು ಅವಳ ಕಡೆ ಆಗ್ಬಿಟ್ರೆ ಆಗ ಅವಳಿಗೆ 100 ಆನೆ ಬಲ ಬಂದಂಗಾಗುತ್ತೆ. ಆಮೇಲೆ ನಮ್ಮನ್ನ ಬುಗುರಿ ಆಡ್ದಂಗ ಆಡಿಸ್ಬಿಡ್ತಾಳಷ್ಟೇ. ಹೌದಕ್ಕ, ಆಲ್ರೆಡಿ ಅವಳಿಗೆ ಅಪ್ಪನ್ ಸಪೋರ್ಟ್ ಇದೆ. ಏನಾದ್ರೂ ಅವಳಿಗೆ ಅಣ್ಣನ್ ಸಪೋರ್ಟ್ ಸಿಕ್ಕಿದ್ರೆ ಅವಳನ್ನ ಹಿಡಿಯೋಕ್ಕಾಗುತ್ತಾ? ಅವಳು ಏನಾದ್ರೂ ಹೀಗೆ ಬೆಳೀತಾ ಹೋದ್ರೆ ನಮ್ಗಂತೂ ಈ ಮನೇಲಿ ಉಳಿಗಾಲ ಇರೋಲ್ಲ. ಏನಾದ್ರೂ ಮಾಡೇ ಅಕ್ಕ. ನೀವಿಬ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಮಯೂರಿ ಇಂಥದಕ್ಕೆಲ್ಲ ಆಸೆ ಪಡೋದಿಲ್ಲ. ಹಾಗೇನಾದ್ರೂ ಇದಕ್ಕೆಲ್ಲ ಅವಳು ಆಸೆ ಪಡೋದಾಗಿದ್ದಿದ್ರೆ ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ಮೊಲದ ತರ ಇರ್ತಾ ಇರಲಿಲ್ಲ. ನಮ್ಮನ್ನೆಲ್ಲ ಆಟ ಆಡ್ಸೋ ನಾಗಿಣಿ ತರ ಇರ್ತಾ ಇದ್ಲು. ಅವಳಿರೋ ರೀತಿನಲ್ಲೇ ಗೊತ್ತಾಗತ್ತೆ. ಅವಳು ನಮ್ಮ ಮೇಲೆ ಎಗ್ರೋ ಹುಲಿ ಅಲ್ಲ, ನಾವ್ ಹೇಳಿದನ್ನ ಕೇಳ್ಕೊಂಡ್ ಬಿದ್ದಿರೋ ನಾಯಿ ಅಂತ. ಮಾಂಬೇಲಿರೋ ಕೋಪಕ್ಕೆ ಅವ್ರಿಗೆ ಅವಮಾನ ಮಾಡಬೇಕು ಅಂತಾನೆ ಮಯೂರಿನ ದಾಳವಾಗಿ ಬಳಸ್ಕೊತಾ ಇದ್ದಾನೆ ಅಷ್ಟೇ. ನಾವಿಷ್ಟು ಹೇಳಿದ ಮೇಲೂ ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದ್ಮೇಲೆ ಮುಂದೆ ಒಂದಿನ ಇದಕ್ಕೆ ಬೆಲೆ ತರಬೇಕಾಗುತ್ತೆ. ನೋಡ್ತಾ ಇರು ಸಮು. ಅದ್ರ ಬಗ್ಗೆ ನಂಗೇನ್ ಚಿಂತೆ ಇಲ್ಲ ಬಿಡಿ. ಅಕ್ಕ, ಅಣ್ಣವಳ ಬರ್ಡೇ ನೆನ್ಪಿಟ್ಕೊಂಡು 2 ಸಲ ಬರ್ಡೇ ಸೆಲೆಬ್ರೇಟ್ ಮಾಡಿದಾನೆ. ಇದನ್ನೆಲ್ಲ ನೋಡ್ತಿದ್ರೆ ನಿಂಗೇನು ಅನ್ಸೋದಿಲ್ವೇನೆ? ಯೋಚನೆ ಮಾಡಿ ನೋಡು, ಅಣ್ಣ ನಮ್ ಬರ್ಡೇಗೆ 1 ವಿಶ್ ಕೂಡ ಮಾಡಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅಣ್ಣ ಅವಳ ಕಡೆ ವಾಲ್ತಿದ್ದಾನೆ ಅಂತ ಅನ್ನಿಸ್ತಿಲ್ವಾ? ಅವನು ವಾಲಿದ್ರು ಇವಳು ಒಲಿಬೇಕಲ್ಲ ಹಾಕಿಲ್ಲ. ಅವಳ ಮನ್ಸು ಕಲ್ಲಿದ್ದ ಹಾಗೆ, ಅಲ್ಲಿ ಯಾವ ಮಳೆ ಬಂದ್ರೂ ಕರಗೋದಿಲ್ಲ. ಹಾಗೇನಾದ್ರೂ ಅವಳು ಕರಗೋಳೆ ಆಗಿದ್ದಿದ್ರೆ ತಲೆ ಮೇಲೆ ಇಟ್ಟಿದ್ ಕಿರೀಟನ ತೆಗೆದು ನಾನು ಈ ಮನೆ ಕೆಲ್ಸದವಳು ಅಂತ ಹೇಳ್ಕೊಡೋದ್ರಲ್ಲಿ ನನಗೇನೂ ಮುಜುಗರ ಇಲ್ಲ ಅಂತ ಹೇಳಿ ಹೋಗ್ತಿರ್ಲಿಲ್ಲ. ಇದೆಲ್ಲ ನಮ್ ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತ ಮಾಡ್ತಿರ್ಬಹುದಲ್ವಾ? ನೋಡೋಣ ಈ ಸಿಂಪತಿ ಆಟ ಎಷ್ಟು ದಿನ ನಡೆಯುತ್ತೆ ಅಂತ. ಆದಷ್ಟು ಬೇಗ ಅವಳಿಗೊಂದು ದೊಡ್ಡ ಹೊಡೆತ ಕೊಡ್ತೀನಿ. ಅದರಿಂದ ಅವಳ ಮೇಲ್ ಬರೋದಕ್ಕೆ ಯೋಚನೆ ಕೂಡ ಮಾಡಬಾರ್ದು ಅಂತ ದೊಡ್ಡ ಹೊಡೆತ ಕೊಡ್ತೀನಿ. ಮನೇಲಿ ನನ್ನ ಹೆಂಡತಿನ ಎಲ್ಲರೂ ಕೆಲಸದವಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಳು ಕೆಲ್ಸದವಳಲ್ಲ, ಈ ಮನೆಯ ರಾಣಿ, ನನ್ನ ಮನಸ್ಸಿನ ಯುವರಾಣಿ ಅಂತ ತೋರ್ಸಕ್ಕೋಸ್ಕರನೇ ಈ ಗಿಫ್ಟ್. ಮಹಾರಾಣಿ ಆದವರೆಲ್ಲ ಈ ರೀತಿ ಮುದುರ್ಕೊಂಡು ಸೊಡ್ರಕೊಂಡೆಲ್ಲ ಕೂತ್ಕೋಬಾರ್ದಮ್ಮ. ಗಂಭೀರವಾಗಿ ರಾಜ್ಯ ರೋಷವಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೇಕು. ಕೂತ್ಕೊಳ್ಳಿ. ಈಗ ನೀವು ಕೂತ್ಕೋತೀರೋ ಇಲ್ಲ ನಾನೇ ಕೂರ್ಸ್ಲಾ? ಒಂದು ಹೆಣ್ಣನ್ನ ಗೌರವಿಸೋದು ಅಂದ್ರೆ ಇದು. ಅವಾರ್ಡ್ ತಗೊಳ್ಳೋದಕ್ಕೂ ಒಂದು ಯೋಗ್ಯತೆ ಬೇಕು. ಅದು ನನ್ನ ಬಂಗಾರಿಗಿದೆಯಪ್ಪ. ಮಾತಾಡೆ, ನೀನೇ ಮಾತಾಡು. ಮಾಮ್, ಇನ್ನೂ ಕೋಪ ಹೋಗಿಲ್ವಾ? ಅಯ್ಯೋ, ನಾನೆಲ್ ಕೋಪ ಮಾಡ್ಕೊಂಡಿದ್ದೀನಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ಆಗ್ತಿರೋ ಸಂತೋಷಕ್ಕೆ ಹುಚ್ಚೆದು ಕುಣಿಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಈ ವಯಸ್ಸಲ್ಲಿ ಜನ ಏನ್ ಅನ್ಕೊಳ್ತಾರೋ ಅಂತ ಸುಮ್ನೆ ಇದ್ದೀನಿ. ಅಮ್ಮ, ನಿಜ ಹೇಳ್ತಾ ಇದ್ಯಾ? ನನಗಾಗಿರೋದು ಸಣ್ಣ ಅವಮಾನ ಅಲ್ಲ, ಬಂದವ್ರ ಮುಂದೆ ತಲೆ ತಗ್ಸೋ ಹಾಗಾಗಿದೆ. ಇಷ್ಟೆಲ್ಲ ಅವಮಾನ ಆಗಿ ನಾನು ತಣ್ಣಗಿರೋಕ್ಕಾಗುತ್ತಾ? ನನ್ನ ರಕ್ತ ಕೊತ್ತ ಕೊತ್ತ ಅಂತ ಕುದೀತಾ ಇದೆ.